ಸೊ ಭೂಮಿಕಾ, ಮೊದಲಿಗೆ ನಿಮ್ಮ ಪರಿಚಯ ನಮ್ಮ ಆಡಿಯನ್ಸ್ಗೆ, ನೀವು ಯಾರು, ನೀವು ಎಲ್ಲಿಂದ ಬಂದಿದ್ದೀರಿ, ಕರೆಂಟ್ಲಿ ಯಾವ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೀರಿ ಅಂತ ಒಂದು ಸ್ಮಾಲ್ ಪರಿಚಯ ಕೊಡಿ. ಓಕೆ. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭೂಮಿಕಾ ಅಂತ. ಸೊ ನಾನೀಗ ಕರೆಂಟ್ಲಿ ದೊಡ್ಡಬಳ್ಳಾಪುರಲ್ಲಿ ಇದ್ದೀನಿ ಅಂಡ್ ನಾನೀಗ TCS ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಆಸ್ ಎ ಓಕೆ, ಡಿಜಿಟಲ್ ಎಂಪ್ಲಾಯಿ. ಸೂಪರ್. ಯಾ. ಓಕೆ, ಇದು TCS ಹೈರಿಂಗ್ ಬಗ್ಗೆ ಹೇಗೆ ಗೊತ್ತಾಯ್ತು ನಿಮಗೆ? ಏನ್ ಲಿಂಕ್ಡ್ ಅಲ್ಲಿ ನೋಡಿದ್ರಾ, ಏನೋ ಕಂಪ್ನಿಗೆ, ಆಫೀಸ್, ಐ ಮೀನ್ ಕಾಲೇಜ್ ಬಂದಿತ್ತಾ? ಹೇಗೆ ಇದು ಹೈರಿಂಗ್ ಹೇಗೆ ಗೊತ್ತಾಯ್ತು ನಿಮಗೆ? ಇದು ಆಕ್ಚುಲಿ ಆನ್ ಕ್ಯಾಂಪಸ್ ಹೈರಿಂಗ್ ಆಗಿತ್ತು. ಓಕೆ, ಸೊ ಓಕೆ. ಕಾಲೇಜ್ ಥ್ರೂ ಹೋಗಿದ್ದು. ಸೊ ಹೇಗಿತ್ತು ಡಿಫಿಕಲ್ಟಿ ಲೆವೆಲ್? ಎಷ್ಟು ರೌಂಡ್ ಇತ್ತು? ಫಸ್ಟ್ ರೌಂಡ್ ಯಾವ್ದಿತ್ತು? ಹೇಗಿತ್ತು? ಹಾ. ಸೊ ಟೋಟಲಿ 3 ಫೇಸಸ್ ಇತ್ತು. ಒಂದು ಆನ್ಲೈನ್ ಅಸೆಸ್ಮೆಂಟ್, ಒಂದು ಟೆಕ್ನಿಕಲ್, ಇನ್ನೊಂದು ಮ್ಯಾನೇಜರಿಯಲ್ ಮತ್ತೆ HR ಕಂಬೈನ್ಡ್. ಓಕೆ. ಸೊ ಯಾ, ಫಸ್ಟ್ ಆನ್ಲೈನ್ ಅಸೆಸ್ಮೆಂಟ್ ಅಲ್ಲಿ 3 ಲೆವೆಲ್ಸ್ ಇರುತ್ತೆ. ಒಂದು ವರ್ಬಲ್ ಎಬಿಲಿಟಿ, ಕ್ವಾನ್ಸ್ ಮತ್ತೆ ಕೋಡಿಂಗು. ಓಕೆ. ಸೊ ವರ್ಬಲ್ ಎಬಿಲಿಟಿ ಈಸಿ ಇರುತ್ತೆ. ಹ್ಮ್. ಕ್ವಾನ್ಸ್ ಬಂದು ಈಸಿ ಟು ಮೀಡಿಯಂ, ಓಕೆ. ಅಂತ ಡಿಫಿಕಲ್ಟ್ ಏನಿರಲ್ಲ, ನಾರ್ಮಲ್ ಆಗಿರುತ್ತೆ. ಇನ್ನ ಕೋಡಿಂಗ್ ಅಲ್ಲಿ 2 ಕ್ವೆಶನ್ಸ್ ಇತ್ತು. ಓಕೆ. ಒಂದು ನಾರ್ಮಲ್ ಈಸಿ ಕ್ವೆಶನ್ 5-10 ಮಿನಿಟ್ಸ್ ಒಳಗೆ ಸಾಲ್ವ್ ಮಾಡೋಂಥದ್ದು. ಹ್ಮ್. ಇನ್ನೊಂದು ಸ್ವಲ್ಪ ಡೇಟಾ ಸ್ಟ್ರಕ್ಚರ್ಸ್, ಅಂದ್ರೆ ನಂಗೆ ಲಿಂಕ್ಡ್ ಲಿಸ್ಟ್ ಬಂದಿತ್ತು. ಓಕೆ. Yeah. ಸೊ ನೀವು ಫಸ್ಟ್ ರೌಂಡ್ ಅಲ್ಲಿ ಹೇಳಿದ್ರಿ, ಫಸ್ಟ್ ವರ್ಬಲ್ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ, ಆಮೇಲೆ ಕ್ವಾನ್ಸ್ ಇರುತ್ತೆ, ಆಮೇಲೆ ಮ್ಯಾಥ್ಸ್, ಬೇಸಿಕ್ ಮ್ಯಾಥ್ಸ್ ಕ್ವಶನ್ಸ್ ಇರುತ್ತೆ, ಆಮೇಲೆ ಕೋಡಿಂಗ್ ಇರುತ್ತೆ, ಕರೆಕ್ಟಾ? ಸೊ 3 ಸೆಕ್ಷನ್ಸ್ ಹಾ, ಇತ್ತು ಹಾ, ಬೇಸಿಕಲಿ. ಯಾ. ಅಂದ್ರೆ ಇವಾಗ ನಾನು ಫಸ್ಟ್ ಸೆಕ್ಷನ್ ಮುಗಿಸಿದ ಆದ್ಮೇಲೆ ಐ ಕ್ಯಾನ್ ಗೋ ಟು ದಿ ಸೆಕ್ಷನ್ 2, ಮತ್ತೆ ವಾಪಸ್ ಬರ್ಬೋದಾ ಸೆಕ್ಷನ್ 1ಗೆ? ಆತರ ಏನಾದ್ರು ಇತ್ತಾ? ಇಲ್ಲ ಇಲ್ಲ ಇಲ್ಲ, ಒನ್ಸ್ ನಾವು ಸಬ್ಮಿಟ್ ಮಾಡಿದ್ಮೇಲೆ ನೆಕ್ಸ್ಟ್ ಸೆಕ್ಷನ್ಗೆ ಹೋಗುತ್ತೆ. ಎಲ್ಲ ಒನ್ ಶಾಟ್ ಅಲ್ಲೇ ಓಕೆ, ಮುಗಿಸ್ಬೇಕಾಗುತ್ತೆ. ಆನ್ ಫ್ಲೋ. ಓಕೆ. ಹಾ. ಆಮೇಲೆ ಲ್ಯಾಂಗ್ವೇಜ್ ಚೂಸ್ ಆಪ್ಷನ್ ಹೇಗೆ ಕೊಟ್ಟಿದ್ರು? ಫಸ್ಟ್ ಜಾವಾ, ಪೈಥಾನ್ ಎಲ್ಲ ಆಪ್ಷನ್ಸ್ ಕೊಟ್ಟಿದ್ರಾ ಹೇಗೆ? ಹಾ, ಎಲ್ಲ ಆಪ್ಷನ್ಸ್ ಇರುತ್ತೆ. ಜನರಲ್ ಆಗಿ ಯಾವ್ದು ನಾರ್ಮಲ್ ಆಗಿ ಯೂಸ್ ಮಾಡ್ತೀವೋ ಅದೆಲ್ಲ ಬೇಸಿಕ್ ಕೋಡಿಂಗ್ ಲ್ಯಾಂಗ್ವೇಜಸ್ ಇರುತ್ತೆ. ಓಕೆ. ಎಷ್ಟು ಟೈಮ್ ಸ್ಲಾಟ್ ಎಷ್ಟಿತ್ತು ಪೀರಿಯಡ್ ಅಸೆಸ್ಮೆಂಟ್? ಟೈಮ್ ಸ್ಲಾಟ್ ಆಕ್ಚುಲಿ ನಂಗೆ ಗೊತ್ತಿಲ್ಲ. ಓಕೆ, ನೋ ವರೀಸ್. ಪ್ಲಾಟ್ಫಾರ್ಮ್ ಯಾವ್ದು ಇದು ಗೊತ್ತಿದೆಯಾ? ಏನಾದ್ರು ಐಡಿಯಾ? ಪ್ಲಾಟ್ಫಾರ್ಮ್ TCS ಅಯಾನ್ ಓಕೆ, ಇರುತ್ತೆ. ಹಾ, ಅವ್ರ ಇದ್ರಲ್ಲಿ ಇರುತ್ತೆ. ಸೊ ಕ್ಯಾಮ್ರಾ ಆನ್ ಇತ್ತಾ? ಹೌದು, ಕ್ಯಾಮ್ರಾ ಕಂಪ್ಲೀಟ್ ಆನ್. ಆನ್ ಇರುತ್ತೆ. ಓಕೆ. ಸೊ ನೀವು ಇದು ಫಸ್ಟ್ ರೌಂಡ್ ಅಲ್ಲಿ ವರ್ಬಲ್ ಇದೆ ಅಂತ ಹೇಳಿದ್ರಿ. ವರ್ಬಲ್ ಅಲ್ಲಿ ಲೈಕ್ ಹೇಗಿರುತ್ತೆ? ಏನ್ ಪ್ಯಾಸೇಜ್ ಕೊಟ್ಟು ಅದ್ರ ಆನ್ಸರ್ ಮಾಡ್ಬೇಕಾ? ಏನ್ ಫಿಲಪ್ಸ್ ಇರುತ್ತಾ? ಹೇಗಿರುತ್ತೆ? ಜಸ್ಟ್ ಒಂದು ಸ್ಯಾಂಪಲ್ ಕ್ವಶನ್. ನಾರ್ಮಲ್ ನಾರ್ಮಲ್ ಎಲ್ಲ ತರದ್ದು, ಈಗ ನಾರ್ಮಲ್ ಗ್ರಾಮ್ಯಾಟಿಕಲ್ ಓಕೆ. ಕ್ವೆಶನ್ಸ್ ಇರುತ್ತೆ, ಪ್ಯಾರಾಗ್ರಾಫ್ಸ್ ಇರುತ್ತೆ, ಈ ತರ ನಾರ್ಮಲ್ ಗ್ರಾಮರ್ ಕ್ವೆಶನ್ಸ್ ಇರುತ್ತೆ. ಓಕೆ. ಸೊ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್, ಗ್ರಾಮರ್ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂದ್ರೆ ಈಸಿ ಸಾಲ್ವ್ ಮಾಡ್ಬೋದು. ಹೌದು. ಹಾ. ಅದಾದ್ಮೇಲೆ ಆಪ್ಟಿ ಹೇಳಿದ್ರಿ. ಏನಾದ್ರು ಕ್ವಶನ್ಸ್ ನೆನಪಿದೀವಾ ಯಾವ ತರದಿತ್ತು ಅಂತ? ಆಪ್ಟಿಟ್ಯೂಡ್ ಎಕ್ಸಾಕ್ಟ್ ಕ್ವೆಶನ್ಸ್ ನೆನಪಿಲ್ಲ, ಬಟ್ ಪ್ರಾಬಬಿಲಿಟಿ, ಮ್ಯಾಥಮೆಟಿಕಲ್ ಕ್ವೆಶನ್ಸ್ ಮತ್ತೆ ಜನರಲ್ ನಾಲೆಜ್ ಕ್ವೆಶನ್ಸ್ ಓಕೆ. ಇರುತ್ತೆ. ಸೊ ಏನಾದ್ರು ಕಂಪ್ಯೂಟರ್ ಸೈನ್ಸ್ ಫಂಡಮೆಂಟಲ್ಸ್ ಇತ್ತಾ? ಲೈಕ್ ಕೋಡ್ ಸ್ನಿಪೆಟ್ ಕೊಟ್ಟಿರ್ತಾರೆ, ಸೊ ಎಕ್ಸ್ಪೆಕ್ಟ್ ದಿ ಔಟ್ಪುಟ್ ಆಫ್ ದಟ್ ಸ್ನಿಪೆಟ್, ಆ ತರದ್ ಏನಾದ್ರು ಇತ್ತಾ? ಆರ್ ಜಸ್ಟ್ ದಿ ಸಿಂಪಲ್? ಮೋಸ್ಟ್ಲಿ ಇರ್ಬೋದು ಅನ್ಸುತ್ತೆ, ನಂಗೆ ಎಕ್ಸಾಕ್ಟ್ ಆಗಿ ನೆನಪಿಲ್ಲ. ಓಕೆ, ನೋ ವರೀಸ್, ನೋ ವರೀಸ್. ಬಟ್ ಪ್ರಿಪೇರ್ ಆಗಿ ಹೋಗೋದು ಒಳ್ಳೇದು. ಹಾ, ಈಗ ನಾರ್ಮಲ್ ನಾವು ಕೋಡಿಂಗ್ ಪ್ರಾಕ್ಟೀಸ್ ಮಾಡ್ತೀವಿ ಅಂದ್ರೆ, ಸೊ ಕೋಡ್ ಸ್ನಿಪ್ಪೆಟ್ಸ್ ಹಾ. ಈಸಿ ಟು ಓಕೆ. ಕ್ರ್ಯಾಕ್. ಸೊ ಫೈನಲ್ ರೌಂಡ್, ಫೈನಲ್ ಸೆಕ್ಷನ್ ಕೋಡಿಂಗ್ ಅಂತ ಹೇಳಿದ್ರಿ. ಎಷ್ಟು ಕ್ವಶನ್ಸ್ ಹಾ, ಇತ್ತು ನೆನಪಿದೆಯಾ? 2 ಕ್ವೆಶನ್ಸ್ ಇತ್ತು. ಓಕೆ, 2 ಕ್ವಶನ್ಸ್. ಸೊ ಫಸ್ಟ್ ನೆನಪಿದೆಯಾ ಯಾವ ತರದಿತ್ತು? ಯಾವ ಅರೇಸ್ ಇತ್ತಾ, ಡೇಟಾ ಸ್ಟ್ರಕ್ಚರ್ ಇತ್ತಾ, ಯಾವುದು? ಫಸ್ಟ್ ಕ್ವೆಶನ್ ಬೇಸ್ಡ್ ಆನ್ ಅರೇ, ಓಕೆ. ಈಸಿ ಟು ಸಾಲ್ವ್, 5-10 ಮಿನಿಟ್ಸ್ ಅಲ್ಲೆಲ್ಲ ನಾವು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಓಕೆ. ಸೊ ಸೆಕೆಂಡ್ ಕ್ವೆಶನ್ ಬಂದು ಡೇಟಾ ಸ್ಟ್ರಕ್ಚರ್ ಮೇಲೆ ಇತ್ತು, ಲಿಂಕ್ ಲಿಸ್ಟ್ ಮೇಲೆ. ಓಕೆ. ಸೊ ಅದು ಒಂದು 15-20 ಮಿನಿಟ್ಸ್, ಹಾಫ್ ಅನ್ ಅವರ್ ಆಗುತ್ತೆ. ನಾನ್ ಹಾಫ್ ಅನ್ ಅವರ್ ತಗೊಂಡೆ. ಓಕೆ. ಸೊ ಇವಾಗ ಲೆಟ್ ಅಸ್ಯೂಮ್ ದಟ್ ಇವಾಗ ಒಬ್ರಿಗೆ ಹ್ಯಾಂಡ್ಸ್ ಆನ್ ಇತ್ತು, ಸೊ ಇಫ್ ದೇ ಆರ್ ಏಬಲ್ ಟು ಸಾಲ್ವ್ ಬೇಸಿಕ್ ಲೆವೆಲ್ ಟು ಮಾಡರೇಟ್ ಲೆವೆಲ್ ಇತ್ತು ಅಂದ್ರೆ ಈ ಕ್ವಶನ್ಸ್ ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು, ಕರೆಕ್ಟಾ? ಮಾಡ್ಬೋದು. ಹಾ, ಫುಲ್ ಡೆಪ್ತ್ ಇರಲಿಲ್ಲ, ಅಷ್ಟು ಈಸಿನೂ ಇರಲಿಲ್ಲ, ಬಟ್ ಮೀಡಿಯಂ ಲೆವೆಲ್ ಕ್ವಶನ್ ಇತ್ತು. ಹೌದು. ಓಕೆ. ಸೊ ಇವಾಗ ಪ್ರೊಫೈಲ್ ಯಾವುದು? ಸಿಸ್ಟಮ್ ಇಂಜಿನಿಯರ್ ಅಂದ್ರಲ್ಲ. ಹ್ಮ್. ಸೊ TCS ಸೊ ನಿಂಜಾ, ಹಾ, TCS ನಿಂಜಾ ಮತ್ತೆ TCS ಡಿಜಿಟಲ್ಗೆ ಏನ್ ಡಿಫ್ರೆನ್ಸ್ ಇದೆ ಡಿಫಿಕಲ್ಟಿ ಲೆವೆಲ್ ಅಲ್ಲಿ? ಡಿಫಿಕಲ್ಟಿ ಲೆವೆಲ್ ಅಂದ್ರೆ, ಈಗ ನಾವ್ ಅಟೆಂಡ್ ಮಾಡಿದ್ದು ಏನ್ ಪ್ರಾಸೆಸ್ ಇತ್ತಲ್ಲ, ಈ ಆನ್ಲೈನ್ ಅಸೆಸ್ಮೆಂಟ್, ಸೊ ಇದು ನಿಂಜಾಗೂ ಮತ್ತೆ ಡಿಜಿಟಲ್ಗೂ ಸೇರಿಸಿ ಇದ್ದಿದ್ದು. ಓಕೆ. ಸೊ ಸೆಗ್ರಿಗೇಟ್ ಮಾಡೋದು ಯಾವಾಗ ಅಂದ್ರೆ, ಇಂಟರ್ವ್ಯೂ ತಗೋತಾರಲ್ಲ, ಟೆಕ್ನಿಕಲ್ ಓಕೆ. ಇಂಟರ್ವ್ಯೂ. ಸೊ ಓಕೆ. ಆಗ ಬೇಸ್ಡ್ ಆನ್ ಆ ಟೆಕ್ನಿಕಲ್ ಇಂಟರ್ವ್ಯೂ ನಾವು ಡಿಜಿಟಲ್ ಅಥವಾ ನಿಂಜಾನ ಅಂತ ಅವರಲ್ಲಿ ಸೆಗ್ರಿಗೇಟ್ ಮಾಡ್ತಾರೆ. ಬಟ್ ಈ ಆನ್ಲೈನ್ ಅಸೆಸ್ಮೆಂಟ್ ಏನಿತ್ತಲ್ಲ ಅದೆಲ್ಲ ಫುಲ್ ಸೇಮ್, ನಿಂಜಾಗೂ ಸೇಮ್ ಇದೆ, ಡಿಜಿಟಲ್ಗೂ ಸೇಮ್ ಇದೆ.
ಓಕೆ, ಸೊ ಅವ್ರಿಗೂ ಸೇಮ್ ವರ್ಬಲ್ ಆಪ್ಟಿ ಅಂಡ್ ಕೋಡಿಂಗ್ ಎವ್ರಿಥಿಂಗ್ ವಿಲ್ ಬಿ ಸೇಮ್. ಹೌದು. ಡಿಸೈಡಿಂಗ್ ಫ್ಯಾಕ್ಟರ್ ಬಂದ್ಬಿಟ್ಟು TR ಟೆಕ್ನಿಕಲ್ ರೌಂಡ್. ಹಾ, ಹೌದು. ಆಲ್ರೈಟ್. ಸೊ ಎಷ್ಟು ದಿನ ತಗೊಳ್ಳಿ, ಏನ್ ಟೈಮ್ ತಗೊಳ್ತು ಅಸೆಸ್ಮೆಂಟ್ ರಿಸಲ್ಟ್ ಬರಕ್ಕೆ? ಸೊ ನಂಗೆ 2 ವೀಕ್ಸ್ ಆಯ್ತು ಆನ್ಲೈನ್ ಅಸೆಸ್ಮೆಂಟ್ ರಿಸಲ್ಟ್ಸ್ ಬರಕ್ಕೆ. ಓಕೆ, ಸೊ ರಿಜೆಕ್ಟ್ ಆದವ್ರಿಗೆ ಏನಾದ್ರು ರಿಜೆಕ್ಷನ್ ಮೇಲ್ ಬರುತ್ತಾ, ಹೇಗೆ ಐಡಿಯಾ? ಹ್ಮ್, ಅಂದ್ರೆ ನಮ್ದು ಆ, ಏನು ಆನ್ ಕ್ಯಾಂಪಸ್. ಕಾಲೇಜಿಂದ ಓಕೆ. ಬಂದಿರುತ್ತಲ್ವಾ, ಸೊ ಅವ್ರು ನಮ್ಗೆ ಲಿಸ್ಟ್ ಕಳ್ಸಿದ್ರು, ನೀವ್ ಓಕೆ. ಇಷ್ಟ ಜನ ನೆಕ್ಸ್ಟ್ ಹೋಗ್ತಿದ್ದೀರಾ ಅಂತ. ಸೊ ಹೇಗಿತ್ತು ನಿಮ್ದು ಟೆಕ್ನಿಕಲ್ ರೌಂಡ್ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಟೆಕ್ನಿಕಲ್ ಅಂದ್ರೆ ನಮ್ಗೆ ರಿಸಲ್ಟ್ ಬಂದು ಟೆಕ್ನಿಕಲ್ ಇಂಟರ್ವ್ಯೂಗೆ 3 ಡೇಸ್ ಟೈಮ್ ಇತ್ತು. Okay. ಸೊ ಆ 3 ಡೇಸ್ ಅಲ್ಲಿ ನಂದು ಏನೇನ್ ಕೋರ್ ಸಬ್ಜೆಕ್ಟ್ಸ್ ಇದೆ, ನಾನು ಬೇಸಿಕಲಿ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್. ಸೊ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಏನೇನ್ ಬೇಸಿಕ್ ಕೋರ್ ಸಬ್ಜೆಕ್ಟ್ಸ್ ಇತ್ತು, ಲೈಕ್ ಡೇಟಾ Okay. ಸ್ಟ್ರಕ್ಚರ್ಸ್, ಮಷಿನ್ ಲರ್ನಿಂಗ್, IoT. ಸೊ ಹ್ಮ್. ಇದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದೆ. ಮತ್ತೆ ನನ್ನ ಫೇವ್ರೆಟ್ ಲ್ಯಾಂಗ್ವೇಜ್ ಬಂದು ಜಾವಾ ಇತ್ತು. ಸೊ ಜಾವಾ ಮೇಲೆಲ್ಲ ಓದಿದ್ದೆ. ಓಕೆ. ಸೊ ಪ್ರಾಜೆಕ್ಟ್ ಬಗ್ಗೆ ಸೊ ಏನಾದ್ರು ಕೇಳಿದ್ರಾ? ಅಕಾಡೆಮಿಕ್ ಪ್ರಾಜೆಕ್ಟ್ಸ್ ಬಗ್ಗೆ ಏನಾದ್ರು ಕೇಳಿದ್ರೆ ಹೇಗೆ? ಹೌದು, ಪ್ರಾಜೆಕ್ಟ್ ಬಗ್ಗೆ ಕೇಳಿದ್ರು. ಬಟ್ ನಾನು ಇಂಟರ್ವ್ಯೂ ಕೊಡುವಾಗ ನಾನು ಈಗ ಆಗಷ್ಟೇ 7th ಸೆಮ್ ಸ್ಟಾರ್ಟ್ ಆಗಿತ್ತು. ಸೊ ಓಕೆ. ನಾನು ಏನು ಪ್ರಾಜೆಕ್ಟ್ ಮಾಡಿರ್ಲಿಲ್ಲ. ಬಟ್ ನಾನು 6th ಸೆಮ್ ಅಲ್ಲಿ IoT ಮೇಲೆ ಒಂದು ರಿಯಲ್ ಟೈಮ್ ಅಂದ್ರೆ ಎಕ್ಸಾಂಪಲ್ ತಗೊಂಡು ಪ್ರೆಸೆಂಟೇಶನ್ ಕೊಟ್ಟಿದ್ದೆ. ಸೊ ಅದ್ರ ಮೇಲೂ ಸ್ವಲ್ಪ ಐ ಹಾಕಿದ್ದೆ. ಸೊ ಓಕೆ. ಆಮೇಲೆ ನೀವು ಹೇಳಿದ್ರಿ ಜಾವಾ ವಾಸ್ ಯುವರ್ ಮೈನ್ ಹೈಲೈಟ್ ಆಫ್ ಯುವರ್ ರೆಸ್ಯೂಮೆ ಅಂತ ಹೇಳಿದ್ರಿ. ಸೊ ಏನಾದ್ರು ಉಪ್ಸ್ ಕ್ವಶನ್ಸ್ ಮತ್ತೆ ಶೇರ್ ದಿ ಸ್ಕ್ರೀನ್ ಅಂಡ್ ಕೋಡ್ ಇನ್ ಫ್ರಂಟ್ ಆಫ್ ದಮ್ ಅಂತ ಏನಾದ್ರು ಹೇಳಿದ್ರಾ, ಹೇಗೆ? ಸ್ಕ್ರೀನ್ ಶೇರ್ ಮಾಡಕ್ ಕೇಳಿರ್ಲಿಲ್ಲ. ಬಟ್ ಜಾವಾ ಮೇಲೆ ಏನೇನು ಉಪ್ಸ್ ಕಾನ್ಸೆಪ್ಟ್ ಕೇಳಿದ್ರು, ಮತ್ತೆ ಡೇಟಾ ಸ್ಟ್ರಕ್ಚರ್ಸ್ ನ ಜಾವಾ ಯೂಸ್ ಮಾಡಿ ಹೆಂಗ್ ಅಚೀವ್ ಮಾಡ್ತೀರಾ ಅಂತ ಕೇಳಿದ್ರು. ಓಕೆ. ಸೊ ಅದ್ ಬಿಟ್ಟು 3 ಕ್ವೆಶನ್ಸ್ ಕೇಳಿದ್ರು, ನೆನಪಿದೆಯಾ? 3 ಸಿನಾರಿಯೋಸ್ ಕೇಳಿದ್ರು. ಆ, ಒಂದಂತೂ ನೆನಪಿದೆ, ಬಟ್ ಅದು ನನ್ ಸ್ಟಕ್ ಆಗಿದೆ. ಸೊ ಟೋಟಲ್ 3 ಕ್ವೆಶನ್ಸ್ ಕೇಳಿದ್ರು. 2 ಕ್ವೆಶನ್ಸ್ ವೆರಿ ಈಸಿ ಟು ಸಾಲ್ವ್. ಓಕೆ. ಥರ್ಡ್ ಕ್ವೆಶನ್ ಆಕ್ಚುಲಿ ನಾನು ಸ್ಟಕ್ ಆಗಿದೆ, ಅದು ಡಬ್ಲ್ಯೂ ಲಿಂಕ್ಡ್ ಲಿಸ್ಟ್ ಮೇಲೆ ಕ್ವೆಶನ್ ಕೇಳಿದ್ರು. ಓಕೆ. ಲೈಕ್ ಲಾಸ್ಟ್ ಇಂದ 5th ಆಬ್ಜೆಕ್ಟ್ ನ ಹೆಂಗ್ ಕಂಡಿಡಿತೀರಾ, ಹೆಂಗ್ ಓಕೆ. ಪಾಸ್ ಮಾಡ್ತೀರಾ ಅಲ್ಲಿ. ಸೊ ಆತರ ಸಮಥಿಂಗ್ ರಿಲೇಟೆಡ್ ಟು ದಟ್. ಓಕೆ. ಸೊ ನಿಮ್ಗೆ ಹೇಗೆ ಹೇಳಿದ್ರು? ಸ್ಕ್ರಾಚ್ ಇಂದ ಕೋಡ್ ಬರೀರಿ ಅಂತ ಹೇಳಿದ್ರ, ಆರ್ ಎಲ್ಸ್ ಯೂಸ್ ದಿ ಪ್ರೀ ಡಿಫೈನ್ಡ್ ಫಂಕ್ಷನ್ ಅಂತ ಹೇಳಿದ್ರ, ಹೇಗಿತ್ತು? ಅಂದ್ರೆ ಫಂಕ್ಷನ್ಸ್ ಏನು ಅವ್ರು ಹೇಳಿಲ್ಲ, ನಿಮ್ಗೆ ಹೆಂಗ್ ಬೇಕೋ ಹಂಗ್ ಅಪ್ರೋಚ್ ಮಾಡ್ಬೋದು. ಸೊ ನಾವ್ ಹೇಗ್ ಅಪ್ರೋಚ್ ಮಾಡ್ತೀವಿ ಅದನ್ನ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ಬೇಕು. ಸೊ ಓಕೆ. ಸ್ಟೆಪ್ ಬೈ ಸ್ಟೆಪ್ ನಾವೇನ್ ಅಪ್ರೋಚ್ ಮಾಡ್ತೀವಿ, ಅಲ್ಗಾರಿದಮ್ ತರ. ಓಕೆ. ಸೊ ಏನಾದ್ರು ಕೋ ರಿಲೇಟೆಡ್ ಕ್ವಶನ್ಸ್ ಕೇಳಿದ್ರ? ನಿಮ್ ಅಕಾಡೆಮಿಕ್ ಬ್ಯಾಕ್ ಗ್ರೌಂಡ್ ಕ್ವಶನ್ಸ್ ಏನಾದ್ರು ಕೇಳಿದ್ರ, CS ರಿಲೇಟೆಡ್? ಅಹ್, ಕೇಳ್ತಾರೆ. ನಂಗೆ ಎಲ್ಲಾ ಕೋರ್ಸ್ ಸಬ್ಜೆಕ್ಟ್ಸ್ ಮೇಲೂ ಒಂದರ ಬ್ರೀಫ್ ಆಗಿ ಕ್ವೆಶನ್ಸ್ ಕೇಳ್ಕೊಂಡು ಹೋದ್ರು. ಲೈಕ್ ಮಷಿನ್ ಲರ್ನಿಂಗ್ ಇರ್ಬೋದು, ಹ್ಮ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ನಮ್ಗೆ ಅಲ್ಗಾರಿದಮ್ಸ್ ಇತ್ತಲ್ವಾ. ಓಕೆ. ಸೊ ಅಲ್ಗಾರಿದಮ್ಸ್ ಮೇಲೆಲ್ಲ ಜನರಲ್ ಕ್ವೆಶನ್ಸ್ ಕೇಳಿದ್ರು. ಓಕೆ. ಸೂಪರ್. SQL ಮೇಲೆ DBMS SQL ಏನಾದ್ರು? ಕೇಳಿದ್ರು. ಸೊ ಸೀಕ್ವೆಲ್ ಅಲ್ಲಿ ಕ್ವೆರಿ ಬರೆಯಕ್ ಕೇಳಿದ್ರು. ಹ್ಮ್. ನಾರ್ಮಲ್ ಬೇಸಿಕ್ ಓಕೆ. ಕ್ವೆರಿ, ತುಂಬಾ ಡಿಫಿಕಲ್ಟ್ ಏನಿರ್ಲಿಲ್ಲ. ಓಕೆ. ಸೊ ಕ್ವೇರಿ ಬರಿ ಅಂತ ಹೇಳಿದ್ರು, ಲೈಕ್ ಏನ್ ಸ್ಕ್ರೀನ್ ಶೇರ್ ಮಾಡಿ ಬರಿ ಅಂತ ಹೇಳಿದ್ರ, ಲೈಕ್ ಜಸ್ಟ್ ಓರಲಿ ಕೇಳಿದ್ರ, ಹೇಗೆ? ಓರಲಿ ನಾವ್ Alright. ಹೆಂಗೆ ಅದನ್ನ ಅಪ್ರೋಚ್ ಮಾಡ್ತೀವಿ ಅಂತ. ಓಕೆ. ಏನಾದ್ರು ಹೌದು, ಎಲಿಜಿಬಿಲಿಟಿ ಏನಿತ್ತು ಇದಕ್ಕೆ TCS ಡಿಜಿಟಲ್ಗೆ? 8 CGP ಬ್ಯಾಕ್ಲಾಗ್ ಇತ್ತ, ಹೇಗೆ? 8.5 ಇತ್ತು, ವಿತೌಟ್ ಬ್ಯಾಕ್ಲಾಗ್ಸ್. ವಿತೌಟ್ ಬ್ಯಾಕ್ಲಾಗ್. ವಿತೌಟ್ ಓಕೆ, ವಿತೌಟ್ ಬ್ಯಾಕ್ಲಾಗ್ಸ್. ಸೂಪರ್. ಆಮೇಲೆ ಯಾವ್ದು ಬ್ಯಾಕ್ಲಾಗ್ ಇರ್ಬಾರ್ದು. ಮತ್ತೇನಾದ್ರು ಕೇಳಿದ್ರ? ಏನಾದ್ರು ಮಿಸ್ ಮಾಡಿದ್ರೆ ಹೇಗೆ? ಸಿಚುವೇಶನ್ ಬೇಸ್ಡ್ ಕ್ವಶನ್ಸ್? ಆಕ್ಚುಲಿ ನಿಮ್ ಹಾಬೀಸ್ ಅಂದ್ರೆ ಟೆಕ್ನಿಕಲ್ ಅಲ್ಲೂ ನಮ್ದು ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಏನಾದ್ರು ಹಾಬೀಸ್ ಇತ್ತಾ? ಲೈಕ್ ಓಕೆ. ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಹಾಲಿಡೇ ಟೈಮಲ್ಲಿ ಕೋಡಿಂಗ್ ಮಾಡ್ತೀರಾ ಅಥವಾ ಏನಾದ್ರು ಆತರ ಕೇಳಿದ್ರು. ಸೊ ಮಾಡ್ತೀರಾ? ನನ್ಗೆ ಪ್ಯಾಟರ್ನ್ ಪ್ರೋಗ್ರಾಮಿಂಗ್ ಮೇಲೆ ಇಂಟ್ರೆಸ್ಟ್ ಇತ್ತು ಆಗ. ಸೊ ನಮ್ ಕಾಲೇಜಲ್ಲಿ ಎಲ್ಲ ಪ್ಲೇಸ್ಮೆಂಟ್ಸ್ಗೆ ಓಕೆ. ಟ್ರೈನಿಂಗ್ ಕೊಡ್ತಾ ಇದ್ರು. ಸೊ ಆಗ ಏನ್ ವೆಕೇಶನ್ ಇರುತ್ತಲ್ಲ ಆ ಟೈಮ್ಗೆ ಸ್ವಲ್ಪ ಅಸೆಸ್ಮೆಂಟ್ಸ್ ತರ ಒಂದಷ್ಟು ಪ್ಯಾಟರ್ನ್ಸ್ ಕೊಡ್ತಾ ಇದ್ರು. ಓಕೆ. ಸೊ ನಾವ್ ಆ ಪ್ಯಾಟರ್ನ್ಸ್ ನ ಪ್ರೋಗ್ರಾಮಿಂಗ್ ಅಲ್ಲಿ ಅಚೀವ್ ಮಾಡ್ಬೇಕಿತ್ತು. ಸೊ ನಾನು ಅದು ಎವ್ರಿ ಡೇ ಮಾಡ್ತಾ ಇದ್ದೆ ಒಂಥರ ನೋಡಕ್ ಹೋದ್ರೆ. ಸೊ ಅದ್ ಪ್ಯಾಟರ್ನ್ ನಾನು ಅವ್ರಿಗೆ ಸ್ಟಾರ್ ಅದೇ ಸ್ಟಾರ್ ಆತರ ಹಾ, ತಾನೇ? ಹೌದು. Right. ಸೊ ಅದ್ ಎಕ್ಸ್ಪ್ಲೈನ್ ಮಾಡಿದೆ ಅವ್ರಿಗೆ. ಅದ್ ಬಿಟ್ರೆ ಜಾಸ್ತಿ ಏನ್ ಕೇಳಿಲ್ಲ. ಬಟ್ ಅದೇ ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಾವೇ ಚೂಸ್ ಮಾಡ್ಬೇಕಾಗುತ್ತೆ. Okay. ಸೊ ನಮ್ದು ಯಾವ ಕಂಫರ್ಟಬಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇರುತ್ತೋ ಅದ್ ಹೇಳಿದ್ರೆ ಅದ್ರ ಬೇಸಿಸ್ ಮೇಲೆ ಕ್ವಶನ್ಸ್ ಕೇಳ್ಕೊಂಡು ಹೋಗ್ತಾರೆ. ಅದ್ Okay. ಬಿಟ್ರೆ ನಾರ್ಮಲ್ ಕೋರ್ ಸಬ್ಜೆಕ್ಟ್ಸ್ ಏನೇನಿರುತ್ತೆ ಅದ್ರ ಮೇಲೆ ಕ್ವಶನ್ಸ್ ಕೇಳಿದ್ರು. ಸೂಪರ್. ಸೊ ಎಷ್ಟು ಟೈಮ್ ತಗೊಳ್ತು? 1 ಗಂಟೆ 45 ಮಿನಿಟ್ಸ್ ಹೇಗಿತ್ತು? ಎಷ್ಟು ಟೈಮ್ ಪೀರಿಯಡ್ ಇತ್ತು TR ಗೆ?
ಆಯ್ತು ಆಲ್ಮೋಸ್ಟ್ 45 ಮಿನಿಟ್ಸ್ 50 ಮಿನಿಟ್ಸ್ ಆಗುತ್ತೆ. ಆನ್ಲೈನ್ ಇತ್ತಲ್ಲ ಇದು? ಹಾ, ಆನ್ಲೈನ್. ರೈಟ್. ಸೊ ನೆಕ್ಸ್ಟ್ ವಾಸ್ HR ಫೈನಲ್ ರೌಂಡ್, ಮ್ಯಾನೇಜರ್ ಎಲ್ಲ ಹಾ, ಮ್ಯಾನೇಜರಿಯಲ್ ವಿತ್ HR. ಇಬ್ರು ಒಂದೇ ರೌಂಡ್ ಅಲ್ಲ, ಸೆಪರೇಟ್ ಸೆಪರೇಟಾ? ಹಾ, ಒಂದೇ ರೌಂಡ್ ಅಲ್ಲೇ. ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್ HR ಕಮ್ ಮ್ಯಾನೇಜರಲ್? ಆಕ್ಚುಲಿ ನನ್ನ ಮ್ಯಾನೇಜರಿಯಲ್ ರೌಂಡ್ ಇನ್ನೇನು ಅಟೆಂಡ್ ಆಗ್ಬೇಕಾಗಿತ್ತು, ಟೆಕ್ನಿಕಲ್ ಪ್ರಾಬ್ಲಮ್, ಇಂಟರ್ನೆಟ್ ಡಿಸ್ಕನೆಕ್ಟ್ ಆಗಿ ಐ ಓಕೆ ವಾಸ್ ಡ್ರಾಪ್ಡ್ ಔಟ್. ಸೊ ಅದು ಬಂದು ನಾನು HR ಮೇಲ್ ಹಾಕಿದ್ದೆ. ಅವ್ರು ಓಕೆ ಬಂದು 2-3 ಡೇಸ್ ಅಲ್ಲಿ ಮತ್ತೆ ನಂಗೆ ರಿಪ್ಲೈ ಮಾಡಿ ಇನ್ನೊಂದು ಇಂಟರ್ವ್ಯೂ ಶೆಡ್ಯೂಲ್ ಮಾಡಿದ್ರು. ಸೊ ಓಕೆ ಫಸ್ಟ್ ಮ್ಯಾನೇಜರಿಯಲ್ ಆಯ್ತು. ಮ್ಯಾನೇಜರಿಯಲ್ ಕ್ವೈಟ್ ಈಸಿನೇ ಇತ್ತು, ಅಂದ್ರೆ ಜಾಸ್ತಿ ಏನು ಕಷ್ಟದ ಕ್ವಶನ್ಸ್ ಕೇಳಲಿಲ್ಲ. ಓಕೆ. ಈಸಿ ಈಸಿ ನಾರ್ಮಲ್ ಕ್ವಶನ್ಸ್ ಕೇಳಿದ್ರು. ಅದಾದ್ಮೇಲೆ HR ಬಂದು ನಮ್ ನೆನಪಿದ್ಯಾ ಹಾಬೀಸ್ ಮ್ಯಾನೇಜರ್? ನಂಗೆ ನೆನಪಿಲ್ಲ. ಮತ್ತೆ ಮ್ಯಾನೇಜರಿಯಲ್ ಅಲ್ಲಿ ಲೈಕ್ ಈ ತರದ ಕ್ವಶನ್ಸ್ ಏನಾದ್ರು ಬಂದಿತ್ತಾ? ವೇರ್ ಯು ಸಿ ಆಫ್ಟರ್ 5 years, ವಾಟ್ ಯು ನೋ ಅಬೌಟ್ ದಿ ಕಂಪ್ನಿ, ಆ ತರದ್ ಏನಾದ್ರು ಕೇಳಿದ್ರ? ಅದೆಲ್ಲ ಕೇಳಿದ್ರು. ಕಂಪ್ನಿ ಬಗ್ಗೆ ಏನ್ ಓಕೆ ತಿಳ್ಕೊಂಡಿದ್ದೀರಾ? ಓಕೆ ಸೊ ಅದು ಮ್ಯಾನೇಜರಿಯಲ್ ಅಲ್ಲೂ ಕೇಳಿದ್ರು, HR ಅಲ್ಲೂ ಕೇಳಿದ್ರು. ಓಕೆ. ಆಮೇಲೆ HR ಹೌ ವಾಸ್ ಇಟ್? ಸೊ HR ಅಲ್ಲಿ ಮೇನ್ ಆಗಿ ಅವ್ರು ನನ್ಗೆ ಪರ್ಸನಲ್ ಡೀಟೇಲ್ಸ್ ಅಂದ್ರೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ರು. ಸೊ ಓಕೆ ನಾನು ಹೆಂಗೆ ನಮ್ಮ ಫ್ಯಾಮಿಲಿಗೆ ಹೆಲ್ಪ್ ಮಾಡ್ತೀನಿ, ಅಪ್ಪ ಆಗಿರ್ಬೋದು, ಅಮ್ಮಂಗಿರ್ಬೋದು. ಸೊ ಆತರ ನನ್ನ ತಮ್ಮ ಏನ್ ಓದ್ತಿದ್ದಾನೆ, ಅವ್ನ್ಗ್ ಓದೋದ್ರಲ್ಲಿ ನಾನು ಏನಾದ್ರು ಹೆಲ್ಪ್ ಮಾಡ್ತಾ ಇದೀನಾ, ಓಕೆ ಸೊ ನನ್ ಸ್ಟಡೀಸ್ ಹೆಂಗ್ ಹೋಗ್ತಾ ಇದೆ, ಇದೆಲ್ಲ ಕೇಳಿದ್ರು. ಓಕೆ. ಸೊ ಇಟ್ ವಾಸ್ ಅ ಕ್ಯಾಶುವಲ್ ಟಾಕ್ ಫ್ಯಾಮಿಲಿ ರಿಗಾರ್ಡಿಂಗ್. ಹಾ. ಓಕೆ. ಲೊಕೇಶನ್ ರಿಗಾರ್ಡಿಂಗ್ ಏನಾದ್ರು ಡಿಸ್ಕಷನ್ ಆಯ್ತಾ? ಲೊಕೇಶನ್ ಎಲ್ಲ ಆಕ್ಚುಲಿ ಡಿಪೆಂಡ್ಸ್. ನಮ್ದು ಹೈಯರ್ ಆದ್ಮೇಲೆ ಒಂದ್ ಎಕ್ಸಾಮ್ ಇರುತ್ತೆ, ಓಕೆ TCS ಅಯಾನ್ ಎಕ್ಸಾಮ್ ಅಲ್ಲ, ಓಕೆ ಒಂದ್ ಎಕ್ಸಾಮ್ ಇರುತ್ತೆ. ಸೊ ಅದ್ ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ನಾವು ಎಕ್ಸಾಮ್ ತಗೊಳಕ್ಕೂ ಮುಂಚೆ ನಮ್ದು ಪ್ರಿಯಾರಿಟೀಸ್ ಏನಿರುತ್ತೆ, ಟಾಪ್ 3 ಲೊಕೇಶನ್ಸ್, ಸೊ ಅದ್ ಕೊಡ್ಬೇಕಾಗುತ್ತೆ. ನಮ್ ಎಕ್ಸಾಮ್ ಅಲ್ಲಿ ಎಷ್ಟು ರಿಸಲ್ಟ್ ಹೆಂಗ್ ಓಕೆ ಬರುತ್ತೆ ನೋಡ್ಕೊಂಡು ನಮ್ಗೆ ಲೊಕೇಶನ್ ಅಂದ್ರೆ ನಮ್ಗೆ ಹಂಗ್ ಕೊಟ್ಟಿದ್ರು. ಓಕೆ. ಸೊ ಹೈಯರ್ ದಿ ಸ್ಕೋರ್, ಫಸ್ಟ್ ಲೊಕೇಶನ್ ವಿಲ್ ಬಿ ಪ್ರಿಫರಬಲ್, ಆ ತರ ಹಾ, ಏನಾಯ್ತಾ? ಹೌದು. ಮತ್ತೆ ಅಂದ್ರೆ ನಂಗೆ ಗೊತ್ತಿಲ್ಲ ಅದೆಷ್ಟು ನಿಜನೋ ಇಲ್ಲ, ಬಟ್ ನನ್ ಜೊತೆಗೆ ಇನ್ನೊಬ್ರು ಪ್ಲೇಸ್ ಆಗಿದ್ರು, ಬಟ್ ಅವರು ಲಾಸ್ಟ್ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡಿದ್ರಿಂದ ಅವ್ರಿಗೆ ಸೆಕೆಂಡ್ ಲೊಕೇಶನ್ ಏನೋ ಬಂದಿತ್ತು. ಓಕೆ. ಸೊ ಬೆಟರ್ ಟು ಸ್ಕೋರ್ ಗುಡ್ ಸ್ಕೋರ್ ಇನ್ ದಿ ಹಾ, ಅಸೆಸ್ಮೆಂಟ್, ದಟ್ ಇಸ್ ವಾಟ್ ಐ ಕ್ಯಾನ್ ಸೇ. ಅಷ್ಟೇನಾ? ಮತ್ತೆ ಅಸೆಸ್ಮೆಂಟ್ ಅಲ್ಲಿ ಚೆನ್ನಾಗಿ ಮಾಡಿದ್ರೆ ಇನ್ಸೆಂಟಿವ್ಸ್ ಕೂಡ ಇರುತ್ತೆ. ಸೊ 55-60 ಪ್ಲಸ್ ಬಂದ್ರೆ ಪರ್ಸೆಂಟೇಜ್ 40,000 ಇನ್ಸೆಂಟಿವ್ ಇರುತ್ತೆ. ಸೊ ಓಕೆ. 80-85% ಬಂದ್ರೆ 60K ಇನ್ಸೆಂಟಿವ್ಸ್ ಇರುತ್ತೆ. ಹೈಯೆಸ್ಟ್ ಎಷ್ಟಿತ್ತು? 60K. ಮೋರ್ ದೆನ್ 80%? ಹಾ, ಮೋರ್ ದೆನ್ 80%ಗೆ 60,000 ಇನ್ಸೆಂಟಿವ್ ಇರುತ್ತೆ. ಓಕೆ. ಸೊ ಇದು ಸೊ ಅದು ಫಸ್ಟ್ ಸ್ಯಾಲರಿ ಕ್ರೆಡಿಟ್ ಆಗುತ್ತೆ. ಓಕೆ. ಸೊ ಇದೆಲ್ಲ ಟ್ರೈನಿಂಗ್ ಕೊಟ್ಟಿರ್ತಾರ? ಐ ಮೀನ್ ಪೋರ್ಟಲ್ ಅಲ್ಲಿ ಎಲ್ಲ ಸಿಲೆಬಸ್ ಇರುತ್ತಾ ಬಿಫೋರ್ ಹೌದು, ಗಿವಿಂಗ್? ಪೋರ್ಟಲ್ ಅಲ್ಲಿ 120 hours ಆಫ್ ಟ್ರೈನಿಂಗ್ ಕೋರ್ಸಸ್ ಇರುತ್ತೆ. ಓಕೆ ಸೊ ಅದಷ್ಟು ಕಂಪ್ಲೀಟ್ ಮಾಡಿದ್ರೆ ನಮ್ಗೆ ಒಂದು ಐಡಿಯಾ ಬರುತ್ತೆ. ಅಂದ್ರೆ ಅದರಲ್ಲೂ ಅಷ್ಟೇ 3 ಸೆಕ್ಷನ್ಸ್ ಇರುತ್ತೆ, ಓಕೆ. ನಾರ್ಮಲ್ ವರ್ಬಲ್, ಕ್ವಾನ್ಸು, ಮತ್ತೆ ಓಕೆ 2-3 ಕೋಡಿಂಗ್ ಕ್ವೆಶನ್ಸ್ ಇರುತ್ತೆ. ಓಕೆ. ಸೊ ಕೋಡಿಂಗ್ ಅಲ್ಲಿ ಇಷ್ಟು ಸಿನಾರಿಯೋಸ್ ಅಂದ್ರೆ ಇಷ್ಟು ಟೆಸ್ಟ್ ಕೇಸಸ್ ಇರುತ್ತೆ. ಸೊ ಆ ಟೆಸ್ಟ್ ಕೇಸಸ್ ಎಷ್ಟು ಕ್ಲಿಯರ್ ಆಗುತ್ತೋ ಅಷ್ಟು ಸೂಪರ್. ಪಾಯಿಂಟ್ಸ್, ಮಾರ್ಕ್ಸ್ ತರ. ಓಕೆ. ಏನಾದ್ರು ಐಡಿಯಾ ಇದೆಯಾ ಪೋರ್ಟಲ್ ಅಲ್ಲಿ ಯಾವ್ಯಾವ ಸೆಕ್ಟರ್ ಕ್ವಶನ್ಸ್ ಇತ್ತು? ಐ ಮೀನ್ DBMS ಒಂದ್ ಪಾರ್ಟ್, ಕೋಡಿಂಗ್ ಒಂದ್ ಪಾರ್ಟ್, ಏನಾದ್ರು ನೆನಪಿದ್ಯಾ? ಹಾ, ಎಲ್ಲ ಇರುತ್ತೆ. ಅಂದ್ರೆ ನಂಗೆ DBMS ಮೇಲೆ ಬಂದಿತ್ತು. DBMS ಅಲ್ಲಿ SQL ಕ್ವೈರೀಸ್ ಇತ್ತು. ಸೊ ಓಕೆ ಎಲ್ಲ ಚೂಸ್ ಅಂಡ್ ರೈಟ್. ಸೊ 4 ಆಪ್ಷನ್ಸ್ ಇರುತ್ತೆ, ಎಲ್ಲ ಚೂಸ್ ಮಾಡ್ಬೇಕು. ಅಪಾರ್ಟ್ ಫ್ರಮ್ ಇದು ಕೋಡಿಂಗ್ ಮಾತ್ರ ನಾವು ಕೋಡ್ ಬರಿಬೇಕಾಗುತ್ತೆ. ಕೋಡಿಂಗ್ ಅಷ್ಟೇ, ಅವರು ಮೇನ್ ಫಂಕ್ಷನ್ಸ್ ಎಲ್ಲ ಇಟ್ಟಿರ್ತಾರೆ. ಸೊ ನಾವು ಕೋರ್ ಫಂಕ್ಷನಾಲಿಟಿನ ಇಂಪ್ಲಿಮೆಂಟ್ ಮಾಡ್ಬೇಕಾಗುತ್ತೆ. ಓಕೆ ಎಲ್ಲ ಟೆಸ್ಟ್ ಕೇಸಸ್ ಪಾಸ್ ಆಗೋ ತರ. ಸೊ ನನಗೆ ಕೋಡಿಂಗ್ ಅಲ್ಲಿ ಲಿಂಕ್ಡ್ ಲಿಸ್ಟ್ ಒಂದ್ ಬಂದಿತ್ತು, ಇನ್ನೊಂದು ಅರೆ ಕ್ವಶನ್ ಬಂದಿತ್ತು. ಅದ್ ಬಿಟ್ರೆ ಇನ್ನ ಚೂಸ್ ಅಂಡ್ ರೈಟ್ ಅಲ್ಲಿ ಸೀಕ್ವೆಲ್ ಮೇಲೆ ಬಂದಿತ್ತು, ಜಾವಾ ಮೇಲೆ ಬಂದಿತ್ತು, ಮತ್ತೆ ಕೋಡ್ ಸ್ನಿಪೆಟ್ ಕೊಟ್ಟಿರ್ತಾರೆ, ಔಟ್ಪುಟ್ ಏನ್ ಬರುತ್ತೆ, ಸೊ ಆತರ. ಸೂಪರ್. ಆಮೇಲೆ ಫೈನಲ್ ಅಸೆಸ್ಮೆಂಟ್ ನೀವು ಹೇಳಿದ್ರಿ ಬಿಫೋರ್ ಫಾರ್ ದಿ ಲೊಕೇಶನ್ ಚೇಂಜ್ ಗೆಲ್ಲ ಅಸೆಸ್ಮೆಂಟ್ ಬರ್ದ್ರಿ ಅಂತ ಹೇಳಿದ್ರಲ್ಲ. ಸೊ ಅದು ಆನ್ಲೈನ್ ಇತ್ತಾ ಆಫ್ಲೈನ್ ಇತ್ತಾ, ಹೇಗಿತ್ತು ಮೋಡ್? ಎಕ್ಸಾಮಾ? ಹಾ, ಎಕ್ಸಾಮ್. ಎಕ್ಸಾಮು ಆಕ್ಚುಲಿ ಹೈಬ್ರಿಡ್, ಅಂದ್ರೆ ಕೆಲವೊಂದ್ ಬ್ಯಾಚ್ಗೆ ಆನ್ಲೈನ್ ಇತ್ತು, ಓಕೆ ಕೆಲವೊಂದ್ ಬ್ಯಾಚ್ಗೆ ನಾವೇ ಹೋಗ್ ಬರ್ಬೇಕಾಗಿತ್ತು. ಸೊ ನಾನ್ ಬರ್ದಾಗ ಫಿಸಿಕಲ್ ಎಕ್ಸಾಮ್ ಇತ್ತು, ಸೊ ನಾನೇ ಹೋಗ್ಬೇಕಾಗಿತ್ತು. ಓಕೆ. ಸೊ ಮೇಲ್ ಬರುತ್ತೆ, ನೀವು ಆಫ್ಲೈನ್ ಹೋಗಿ ಬರಿಬೇಕಾ ಆರ್ ಎಲ್ಸ್ ಯು ಕ್ಯಾನ್ ಟೇಕ್ ಆನ್ಲೈನ್ ಅಂತ ಮೇಲ್ ಬರುತ್ತೆ, ಕರೆಕ್ಟಾ?
ಹೌದು, ಈಗಂತೂ ಎಲ್ಲ ಆನ್ಲೈನ್ ಎಲ್ಲ ಯಾವ್ದು ಇಲ್ಲ ಈಗ. ಫಿಸಿಕಲ್ ಆಗಿ. ಆಲ್ರೈಟ್, ಅಷ್ಟೇನಾ? ಆ, ಏನಾದ್ರು ಮಿಸ್ ಮಾಡಿದೀವಾ ಅಸೆಸ್ಮೆಂಟ್ ಅಲ್ಲಿ? ಟಿ ಆರ್, ಮ್ಯಾನೇಜರ್ ಎಲ್ಲ, ಎಚ್ ಆರ್? ಐ ಥಿಂಕ್ ಎಲ್ಲ ಕವರ್ ಮಾಡಿದೀವಿ. ಹೌದು, ನಿಮ್ದು ಸಿವಿ ಮೇಲೆ ಏನಾದ್ರು ಕ್ವಶನ್ಸ್ ಕೇಳಿದ್ರ? ಏನ್ ಸಿವಿ ಅಲ್ಲಿ ಹಾಕಿದ್ರಿ ಅದೇ ಕೇಳಿದ್ರ, ಆರ್ ಎಲ್ಸ್ ಇಟ್ ವಾಸ್ ಔಟ್ ಆಫ್ ದಿ ಸಿವಿ, ಹೇಗೆ? ಸಿವಿ ಅವ್ರು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಕ್ ಹೋಗ್ಲಿಲ್ಲ, ಓಕೆ. ಬಿಕಾಸ್ ನಾವ್ ಇನ್ನ ಆಗ ಹಾ. ಕಾಲೇಜ್ ಅಲ್ಲಿ ಇದ್ವಲ್ಲ. ಸೊ ಕಾಲೇಜ್ ಮೇಲೆ, ಕಾಲೇಜ್ ನಾವು ಓದ್ತಾ ಇರೋದ್ರ ಮೇಲೆ ಎಲ್ಲ ಕಾನ್ಸಂಟ್ರೇಟ್ ಮಾಡಿದ್ರು. ಆಲ್ರೈಟ್. ಸೊ ಎಲ್ಲ ಎಲಿಮಿನೇಷನ್, ಎಲ್ಲ ರೌಂಡ್ಸ್ ಆರ್ ಎಲಿಮಿನೇಷನ್ ರೌಂಡ್, ಕರೆಕ್ಟಾ? ಅಂದ್ರೆ ಈಗ ಆನ್ಲೈನ್ ಅಸೆಸ್ಮೆಂಟ್ ಅಂದ್ರೆ ಡೆಡಿಕೇಟೆಡ್ ಮಾರ್ಕ್ಸ್ ಬಂದಿಲ್ಲ ಅಂದ್ರೆ ಅದು ಎಲಿಮಿನೇಟ್ ಆಗ್ತಾರೆ. ಓಕೆ. ಸೊ ಅದ್ ಬಿಟ್ಟು ನೆಕ್ಸ್ಟ್ ಟೆಕ್ನಿಕಲ್ಗೆ ಹೋದವರು, ಟೆಕ್ನಿಕಲ್ ಡಿಪೆಂಡ್ಸ್, ಟೆಕ್ನಿಕಲ್ ಓಕೆ. ಅಲ್ಲಿ ಕ್ಲೀನ್ ಆಗಿ ಪರ್ಫಾರ್ಮ್ ಮಾಡಿದ್ರೆ ಡಿಜಿಟಲ್, ಅಥವಾ ಆವ್ರೇಜ್ ಇದ್ರೆ ನಿಂಜಾಕ್ ತಗೋತಾರೆ. ಓಕೆ. ಸೊ ಓಕೆ. ಇದು ಬೇಸ್ಡ್ ಆನ್ ಮ್ಯಾನೇಜರ್ ಅಂಡ್ ಹೆಚ್ ಆರ್ ಅದನ್ನು ಎಲಿಮಿನೇಷನ್ ರೌಂಡ್, ಕರೆಕ್ಟಾ? ಯೂಶಲಿ ಯಾರನ್ನು ಆತರ ಎಲಿಮಿನೇಟ್ ಮಾಡಿಲ್ಲ, ನಂಗೆ ಗೊತ್ತಿಲ್ಲ ಅದಷ್ಟೊಂದು. ಓಕೆ. ಸೊ ಎಲ್ಲ ನಾರ್ಮಲ್ ಈಸಿ ಈಸಿ ಡೇ ಟು ಡೇ ಕಾನ್ವರ್ಸೇಷನ್ ತರಾನೇ ಇತ್ತು. ಬಟ್ ಟಿ ಆರ್ ಇಸ್ ದಿ ಡಿಸೈಡಿಂಗ್ ಫ್ಯಾಕ್ಟರ್. ನೀವು ಟಿ ಸಿ ಎಸ್ ನಿಂಜಾ ಹಾ, ಹೋಗ್ತೀರಾ ಆರ್ ಎಲ್ಸ್ ಟಿ ಸಿ ಎಸ್ ಡಿಜಿಟಲ್ ಹೋಗ್ತೀರಾ ಅನ್ನೋದು ಟಿ ಆರ್ ಅಲ್ಲಿ ಗೊತ್ತಾಗುತ್ತೆ. ಹೌದು. ರೈಟ್. ಸೊ ಅಷ್ಟೇ ಅಲ್ಲ, ಎಲ್ಲ ಕವರ್ ಅಪ್ ಆಗಿದ್ದೀವಿ, ಕವರ್ ಅಪ್ ಮಾಡಿದೀವಿ. ಐ ಥಿಂಕ್ ಎಲ್ಲ ಓಕೆ. ಆಗಿದೆ. ಓಕೆ, ನಾವು ಇವಾಗ ನಿಮ್ದು ಪ್ರೊಫೈಲ್ ಬಗ್ಗೆ ಹೇಳಿದ್ರಿ. ನೀವು ಸಿಸ್ಟಮ್ ಡಿಸೈನ್, ಸಿಸ್ಟಮ್ ಇಂಜಿನಿಯರ್ ಅಂತ ಪ್ರೊಫೈಲ್ ಹೇಳಿದ್ರಿ. ಸೊ ನಿಮ್ ಸಿ ಟಿ ಎಸ್ ಬಗ್ಗೆ ಮತ್ತೆ ಲೊಕೇಶನ್, ವರ್ಕಿಂಗ್ ಮೋಡ್, ಅದ್ರ ಬಗ್ಗೆ ಫೋಕಸ್ ಮಾಡುವ. ಸೊ ಓಕೆ. ಬೇಸಿಕ್ ಸಿ ಟಿ ಎಸ್ ಎಷ್ಟಿದೆ ಭೂಮಿಕಾ? ಸಿ ಟಿ ಸಿ ರೇಂಜ್ ಹೇಳಿ. ಸೊ ಅರೌಂಡ್ ಅರೌಂಡ್ 7 ಎಲ್ ಪಿ ಎ ಬರುತ್ತೆ. ಓಕೆ. ವರ್ಕಿಂಗ್ ಡಿಜಿಟಲ್ ಮೋಡ್ ಅಂದ್ರೆ ಬರುತ್ತೆ. ಟಿ ಸಿ ಎಸ್ ನಿಂಜಾಗೆ ಐ ಮೀನ್ ಲೈಕ್ 3.4 ಅಷ್ಟಿದೆ ಅನ್ಸುತ್ತೆ. ಐ ಥಿಂಕ್ 3.45 ಏನೋ ಇದೆ ಅನ್ಸುತ್ತೆ. Alright. ಇವಾಗ ಇದು ವರ್ಕಿಂಗ್ ಮೋಡ್ ಹೇಗಿದೆ? ಆಫೀಸ್ಗೆ ಹೋಗ್ಬೇಕಾ, ಹೇಗೆ? ಹೋಗ್ಬೇಕು, ಮ್ಯಾಂಡೇಟ್ರಿ ಮಾಡಿದ್ದಾರೆ. ಸೊ 5 days ವರ್ಕಿಂಗ್ ಆಫೀಸಲ್ಲೇ. ಸೊ ಇವಾಗ ನಾನು ಒಂದು ಬೇರೆ ಲೊಕೇಶನ್ ಇರ್ತೀನಿ. ಓಕೆ, ಐ ವಿಲ್ ಬಿ ಇನ್ ಹೈದರಾಬಾದ್. ನನ್ನ ಆಫೀಸ್ ಓಕೆ. ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲಿ ಇದೆ. ಅಂತ ಕ್ಯಾಂಡಿಡೇಟ್ಸ್ಗೆ ಏನಾದ್ರು ಅಕಾಮಿಡೇಷನ್ ಫೆಸಿಲಿಟಿ ಕೊಡುತ್ತಾ ಕಂಪ್ನಿ ಫಸ್ಟ್ 15 days? ಇಲ್ಲ, ಏನು ಕೊಡಲ್ವಾ? ಓಕೆ. ಏನು ಕೊಡಲ್ಲ. ಸೊ ಇಟ್ಸ್ ಆಲ್ ಆನ್ ನಮ್ ಕ್ಯಾಂಡಿಡೇಟ್ ಮೇಲೆನೆ. ಅವರೇ ಸ್ಪೆಂಡ್ ಮಾಡಬೇಕು, ಅವರೇ ರೂಮ್ ನೋಡ್ಕೋಬೇಕು, ಅಂಡ್ ದೇ ಹ್ಯಾವ್ ಟು ಕಮ್, ಕರೆಕ್ಟಾ? ಹೌದು, ಹೌದೌದು. ಸೊ ಕಮಿಂಗ್ ಟು ನಿಮ್ ಪ್ರಿಪರೇಷನ್ ಬಗ್ಗೆ ಭೂಮಿಕಾ. ಸೊ ಫೈನಲ್ ಇಯರ್, ಸೊ ಏನೇನ್ ಸೋರ್ಸ್ ರೆಫರ್ ಮಾಡಿದ್ರಿ, ಏನೇನ್ ಕೋಡಿಂಗ್ ಕ್ವಶನ್ಸ್, ಐ ಮೀನ್ ಯಾವ ಪ್ಲಾಟ್ಫಾರ್ಮ್, ಲೀಡ್ ಕೋಡ್, ಹ್ಯಾಕರ್ ರ್ಯಾಂಕ್, ಹೇಗಿತ್ತು ನಿಮ್ ಪ್ರಿಪರೇಷನ್ ಟಿಪ್ಸ್, ಸ್ಟ್ರಾಟಜಿ? ಓಕೆ. ಸೊ ಅಂದ್ರೆ ನಮ್ಗೆ ಕಾಲೇಜಲ್ಲಿ ಸ್ಟಾರ್ಟಿಂಗ್ ಫಸ್ಟ್ ಇಯರ್ ಇಂದಾನೇ ಪ್ಲೇಸ್ಮೆಂಟ್ಸ್ ಪ್ರಿಪ್ರೇಷನ್ ನಡೀತಾ ಇತ್ತು. ಸೊ ಅದ್ರ ಜೊತೆಗೆ ನಾನು ಎವ್ರಿ ಎವ್ರಿ ಡೇ ಅಂತ ಹೇಳಕ್ಕಾಗಲ್ಲ, ಅಟ್ಲೀಸ್ಟ್ ಎವ್ರಿ ವೀಕ್ ನಾನು ಕೋಡಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸೊ ನಾನು ಯೂಶಲ್ ಆಗಿ ಓಕೆ. ಗೀಕ್ಸ್ ಫಾರ್ ಗೀಕ್ಸ್ ಅಲ್ಲಿ ನಾನು ಕೋರ್ಸ್ ಬೈ ಮಾಡಿದ್ದೆ, ಓಕೆ. ಡೇಟಾ ಸ್ಟ್ರಕ್ಚರ್ಸ್ ಕೋರ್ಸ್. ಸೂಪರ್. ಸೊ ಪ್ರತಿದಿನ ನಾನು ವಿಡಿಯೋಸ್ ನೋಡ್ಕೊಂಡು ಪ್ರಾಕ್ಟೀಸ್ ಅಂತೂ ಮಾಡ್ತಿದ್ದೆ. ಅದ್ ಬಿಟ್ರೆ ಇನ್ನ ಕ್ವಾಂಟಿಟೇಟಿವ್ ಎಲ್ಲ ಓಕೆ. ಸಿಕ್ಸ್ ಎಮ್ ಎಂಡಿಂಗ್ 7 ಸೆಮ್ ಅಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿತ್ತು. ಓಕೆ. ಆ, ಅದೇ ಗೀಕ್ಸ್ ಫಾರ್ ಗೀಕ್ಸೇ ನಾನು ಮೇನ್ ಆಗಿ ರೆಫರ್ ಮಾಡ್ತಾ ಇದ್ದಿತ್ತು. ಓಕೆ. ಏನಾದ್ರು ಟಿಪ್ಸ್ ಇದೆಯಾ ನಮ್ಮ ಆಡಿಯನ್ಸ್ಗೆ? ಏನ್ ತಪ್ಪು ಮಾಡಬಾರ್ದು, ಏನೇನ್ ಸಿವಿಲ್ ಹಾಕ್ಬೇಕು ಅಂತ ಏನಾದ್ರು ಸಜೆಷನ್, ಟಿಪ್ಸ್ ಏನಾದ್ರು ಇದೆಯಾ ನಮ್ಮ ಆಡಿಯನ್ಸ್ಗೆ, ವ್ಯೂವರ್ಸ್ಗೆ? ಟಿಪ್ಸ್ ಅಂದ್ರೆ ನಿಜವಾಗ್ಲೂ ನಾವ್ ಏನ್ ಓದಿರ್ತೀವೋ ಅದನ್ನೇ ಹಾಕ್ಬೇಕಾಗತ್ತೆ. ಕರೆಕ್ಟ್. ಸುಮ್ನೆ ಹ್ಮ್. ಏನಂದ್ರೆ ಅದ್ ಹಾಕಿದ್ರೆ ಸಿಗಾಕೋತಾರೆ. ಅಂದ್ರೆ ಕರೆಕ್ಟ್. ಅವ್ರಿಗೂ ಗೊತ್ತಾಗುತ್ತೆ, ಲೈಕ್ ಕಾಲೇಜ್ ಅಲ್ಲಿ ಇದಾರೆ, ಇವ್ರಿಗೆ ಇಷ್ಟು ಗೊತ್ತಿರತ್ತಾ ಗೊತ್ತಿಲ್ಲ ಅಲ್ಲ ಆತರ. ಸೊ ಕರೆಕ್ಟ್. ಪ್ರಾಜೆಕ್ಟ್ಸ್ ಅಷ್ಟೇ ರಿಯಲ್ ಆಗಿ ಮಾಡಿದ್ರೆ ಆಗ್ಬೇಕು. ಅದ್ ಬಿಟ್ರೆ ನಾವ್ ಆನ್ಸರ್ ಮಾಡುವಾಗ ನಾವ್ ಏನೇ ಆನ್ಸರ್ ಮಾಡಿದ್ರು ಕಾನ್ಫಿಡೆಂಟ್ ಆಗಿ ಆನ್ಸರ್ ಮಾಡ್ಬೇಕು, ಅದೇ ಮೇನ್. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ, ಕಲಿತಾ ಇದೀವಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಾವು ಹ್ಮ್. ಕಲಿಯೋ ಪ್ರಾಸೆಸ್ ಅಲ್ಲಿ ಇದ್ರೆ ಅವ್ರ ಏನಾದ್ರು ಕ್ಲೂ ಕೊಡೋದಾಗ್ಲಿ, ಹಿಂಟ್ಸ್ ಕೊಡೋದಾಗ್ಲಿ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಸೊ ಅದನ್ನ ಇಟ್ಕೊಂಡು ನಾವು ಮುಂದೆ ಆನ್ಸರ್ ಮಾಡ್ಬೋದಾ ಇಲ್ವಾ ಚೆಕ್ ಮಾಡ್ತಾರೆ. ಆಲ್ರೈಟ್. ಸೊ ಎಲ್ಲ ಕವರ್ ಅಪ್ ಆಗಿದೆ ಅನ್ಕೊಳ್ತೀನಿ. ಅಂಡ್ ರಿಯಲ್ ಅಗ್ರಿ ವಿತ್ ನಿಮ್ ಸಜೆಷನ್. ಅದೇ ಫ್ರೆಂಡ್ಸ್, ನೀವು ಪ್ರಾಜೆಕ್ಟ್ ಮಾಡಿಲ್ಲ ಅಂದ್ರೆ ಅಟ್ಲೀಸ್ಟ್ ಬೇಸಿಕ್ ಲೆವೆಲ್ ಪ್ರಾಜೆಕ್ಟ್ ನಿಮ್ ಕೈಯಿಂದಾನೇ ಮಾಡಿ. ಬೇರೆ ಕಡೆ ಕಾಪಿ ಪೇಸ್ಟ್ ಮಾಡಿದ್ರೆ ಅವ್ರು ನಿಮ್ ಕ್ವಶನ್ಸ್ ಕೇಳಿ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ನ ಚೆಕ್ ಮಾಡಿ ಅರ್ಥ ಆಗುತ್ತೆ ಅವ್ರಿಗೆ. ನೀವು ಕಾಪಿ ಪೇಸ್ಟ್ ಮಾಡಿದ್ರೆ ಅವ್ರಿಗೆ ಮಾಡಿದನಿಲ್ಲ ಅಂತ ಗೊತ್ತಾಗತ್ತೆ. ಆಮೇಲೆ ಇನ್ನೊಂದು, ಸಿ ವಿಯಲ್ಲಿ ಏನ್ ಗೊತ್ತೋ ಅಷ್ಟೇ ಹಾಕಿ, ಆರ್ ಎಲ್ಸ್ ನೀವು ಡೇಂಜರ್ ಅಲ್ಲಿ ಇರ್ತೀರಿ, ಯಾಕಂದ್ರೆ ನಿಮ್ಗೆ ಪ್ರಾಬ್ಲಮ್ ಎಕ್ಸ್ಟ್ರಾ ಹಾಕಿದ್ರೆ. ಅಂಡ್ ಅಷ್ಟೇ ಭೂಮಿಕೆ, ಎಲ್ಲ ಕವರ್ ಅಪ್ ಆಗಿದೆ ಅನ್ಕೊಳ್ತೀನಿ. ಎಲ್ಲ ಹೇಳಿದಿರಿ, ಎಲ್ಲ ಏನೇನ್ ನೆಸೆಸಿಟಿ ಇದೆ ಅವ್ರ ಪ್ರಿಪರೇಷನ್ಗೆ ಎಲ್ಲ ಕವರ್ ಅಪ್ ಮಾಡಿದೀವಿ. ಏನು ಬಿಟ್ಟಿಲ್ಲಲ್ಲ? ಏನೂ ಬಿಟ್ಟಿಲ್ಲ ಅನ್ಸುತ್ತೆ.
ಬಿಟ್ಟಿದ್ರೆ ಇನ್ನೊಂದು ಪಾರ್ಟ್ 2 ಮಾಡ್ತೀವಿ ಗೆಳೆಯರೆ, ಅಷ್ಟೇ, ಇನ್ನೇನಿಲ್ಲ. ಓಕೆ, ಸೊ ಅಷ್ಟೇ ಫ್ರೆಂಡ್ಸ್ ಇವತ್ತಿಗೆ. ಸೊ ನಾನು ಭೂಮಿಕಾದು ಲಿಂಕ್ಡ್ ಇನ್ ಪ್ರೊಫೈಲ್ ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿರ್ತೀನಿ, ನೀವು ಕನೆಕ್ಟ್ ಆಗ್ಬೋದು. ಕನೆಕ್ಟ್ ಆಗಿ ನಿಮ್ ಡೌಟ್ಸ್ ಎಲ್ಲ ಅವ್ರ ಜೊತೆ ಹೇಳಿ ಕ್ಲಾರಿಟಿ ಪಡಿಬೋದು. ನಮ್ದೊಂದು ಯೂಟ್ಯೂಬ್ ಚಾನೆಲ್ ಇದೆ, ಅಕ್ಷಯ್ ಹಂಗರ್ಗೆ ಅಂತ, ಕನ್ನಡ AH ಇಂಟರ್ವ್ಯೂಸ್ ಇನ್ ಕನ್ನಡ ಅಂತ. ಸೊ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಯಾವ್ದಾದ್ರು ಕಂಪ್ನಿ ವಿಡಿಯೋಸ್ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಎಲ್ಲ ಹಾಕಿರಿ, ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಮಾಡಿರ್ತೀನಿ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಅಪ್ ಮಾಡ್ಬೋದು. ಏನಾದ್ರು ಕ್ವೈರೀಸ್ ಇತ್ತು ಅಂದ್ರೆ ಡೈರೆಕ್ಟ್ DM ಮಾಡಿ. ಸೊ ಇವತ್ತಿಗೆ ಅಷ್ಟೇ ಗೆಳೆಯರೆ. ಅಂಡ್ ಭೂಮಿಕಾ, ಥ್ಯಾಂಕ್ಸ್ ಅಲಾಟ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ. ಥ್ಯಾಂಕ್ ಯು ಅಕ್ಷಯ್. ಅಷ್ಟೇ ಫ್ರೆಂಡ್ಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.